ಹಲೋ ಫ್ರೆಂಡ್ಸ್, ಏನಪ್ಪ ಬೆಳಬೆಳಗ್ಗೆನೇ ಮಲ್ಲಿಗೆ ಗಿಡ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ನಾನಿವತ್ತು ಬೆಂಗಳೂರಿಗೆ ಹೋಗ್ತಾ ಇರೋ ಕಾರಣ ಹೂವನ್ನ ತುಂಬ ದಿನದಿಂದ ನಾನು ಬಿಡಿಸ್ತಾನೆ ಇರಲಿಲ್ಲ. ಯಾಕಂದರೆ ನನಗೆ ಟೈಮ್ ಸಿಗ್ತಿರಲಿಲ್ಲ, ಬಿಡಿಸ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಬಿಡಿಸ್ಕೊಂಡು ಅವ್ರಿಗೂ ತೊಗೊಂಡು ಹೋಗೋಣ, ಹಾಗೆ ನಾನು ಬಿಡಿಸ್ಕೊಂಡು ಮುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಹೂವು ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅರಳಿರೋದು ಮತ್ತು ಮಗ್ಗು ದಪ್ಪ ಇರೋದು ಮಾತ್ರ ಬಿಡಿಸ್ತಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಎಳೆದು ಯಾವುದು ದಪ್ಪದು ಯಾವುದು ಅಂತ ಇಷ್ಟು ಬೆಳಬೆಳಗ್ಗೆನೇ ಗೊತ್ತಾಗಲ್ಲ ಫ್ರೆಂಡ್ಸ್. ಈಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ 6:45 ಆಗಿದೆ ಫ್ರೆಂಡ್ಸ್. ಹಂಗಾಗಿ ನಾನಿವಾಗ ಬೇಗ ಬೇಗ ಹೂವನ್ನ ಬಿಡಿಸ್ಕೋಬೇಕು. ಅಷ್ಟು ಬೇಗನೆ ಯಾವ ಹೂವನೂ ಸಿಗಲ್ಲ, ಮಗ್ಗು ದಪ್ಪ ಇದೆ ಸಣ್ಣ ಇದೆ ಅಂತ. ಹಾಗಾಗಿ ನನಗೆ ದಪ್ಪ ಅಂತ ಅನಿಸುತ್ತೋ ಅಷ್ಟನ್ನು ಮಾತ್ರ ಮಗ್ಗನ್ನ ಬಿಡಿಸ್ಕೊತಾ ಇದ್ದೀನಿ. ಜೊತೆಗೆ ಅರಳಿರೋ ಹೂವನ್ನು ಬಿಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಹೊತ್ತು ಹಿಡಿತು, ಎಷ್ಟೊಂದು ಹೂವು ಇತ್ತು ಗೊತ್ತಾ. ನಾನು ಇಷ್ಟೊಂದು ಹೂವು ಬಿಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲ ಒಂದೆರಡು ಬಿಟ್ಟಿದೆ ಬಿಡು, ಅದೇ ಸ್ಮೆಲ್ ಬರ್ತಿದೆ. ಮನೆ ಹತ್ರ ಸ್ಮೆಲ್ ಬರುತ್ತೆ, ಇದು ಹೂವು ಬಿಟ್ಟಾಗೆಲ್ಲ ನಾನು ಅದೇ ಬರ್ತಿದೆ ಅಂತ ಅನ್ಕೋತಿದ್ದೆ. ಬಟ್ ನೆಕ್ಸ್ಟ್ ಹೆಂಗೆ ನೋಡ್ತೀನಿ ಅಷ್ಟೊಂದು ಹೂವು ಬಿಟ್ಟಿದೆ. ಆವಾಗ ಅಂದ್ಕೊಂಡೆ, ಇವತ್ತು ಕೀಳೋದು ಬೇಡ, ನಾಳೆ ಹೆಂಗಿದ್ರೆ ಬೆಂಗಳೂರಿಗೆ ಹೋಗ್ತೀನಲ್ಲ ಅವಾಗ ಕಿತ್ಕೊಂಡ್ಬಿಡೋಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಹಾಗಾಗಿ ಅವು ಅರಳಿರೋ ಹೂವು ಮತ್ತು ಮಗ್ಗು ಎಲ್ಲದನ್ನು ಬಿಡಿಸ್ಕೊಂಡು ಅರಳಿರೋ ಹೂವು ಎಲ್ಲ ಕಟ್ಕೊಂಡು ಮುಟ್ಕೊಂಡಿದ್ದೆ ಫ್ರೆಂಡ್ಸ್. ಅಷ್ಟು ಮುಟ್ಕೊಂಡಿರಲಿಲ್ಲ, ಒಂದು ಕಾಲು ಭಾಗದಷ್ಟು ಮುಟ್ಕೊಂಡಿದ್ದೆ. ನನಗೆ ಒಂದು ಕಾಲು ಭಾಗ ಮುಟ್ಕೊಂಡ್ರೆ ಒಂದು ಮೊಳಕ್ಕಿಂತ ಜಾಸ್ತಿ ಬರುತ್ತೆ, ನಂಗೆ ಅಷ್ಟು ಸಾಕಾಗುತ್ತೆ ಫ್ರೆಂಡ್ಸ್. ನನಗಂತೂ ಖುಷಿ, ಏಕೆಂದರೆ ಮಲ್ಲಿಗೆ ಹೂವು, ಕನಕಾಂಬ್ರ, ಕಾಕಡ ಎಲ್ಲ ಏನೇ ಹೂವು ಮುಡ್ಕೊಳ್ಳಿ ಫ್ರೆಂಡ್ಸ್, ನಾನು ಕಟ್ಟಿರೋ ಹೂವು ನನ್ನ ಜಡೆ ಎಷ್ಟುದ್ದ ಇರುತ್ತೋ ಅಷ್ಟುದ್ದ ಹೂವು ಮುಡ್ಕೋಬೇಕಿತ್ತು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ. ಈಗ ಸದ್ಯಕ್ಕೆ ಅಷ್ಟೊಂದು ಯಾವಾಗಲೂ ಮುಟ್ಕೊಳ್ಳಲ್ಲ, ಯಾವುದಾದ್ರು ಇದ್ದರೆ ಮಾತ್ರ ಯಾವಾಗಲಾದರೂ ಒಂದೊಂದು ಟೈಮ್ ಮುಟ್ಕೋತೀನಿ. ಹೂವು ಎಲ್ಲ ಬಿಡಿಸಿದಾಯ್ತು ಫ್ರೆಂಡ್ಸ್. ಇಷ್ಟು ಬಿಡಿಸಿದ್ದೀನಿ. ಈ ಕಡೆ ಸೈಡ್ ಇದೆ ಇನ್ನೂ, ಅದು ಅಷ್ಟನ್ನು ಬಿಡಿಸ್ಬೇಕು. 3 ಗಿಡ ಇದೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಹಿಂಗೆ ರೆಡಿಯಾಗಿ ಹೂವು ಬಿಡಿಸ್ತಿದ್ದಲ್ಲ ಫ್ರೆಂಡ್ಸ್. ಇದೆ ನಮ್ಮದೇ ಗಿಡದ ಹೂವು, ಎಲ್ಲ ಅರಳೋಗಿದೆ, ಬಟ್ ಘಮ ಅಂತಿದೆ. ಎಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದವೇ ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ಇವಾಗ ಸದ್ಯಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಇದು ಪರ್ಪಲ್ ಡ್ರೆಸ್ಸು, ಅಂದರೆ ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದ ಡ್ರೆಸ್ಸು, ತುಂಬ ಚೆನ್ನಾಗಿದೆ, ಕಾಟನ್ನು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಬನ್ನಿ ಹೋಗ್ತಾ ಎಲ್ಲಿಗೆ ಹೋಗ್ತೀವಿ, ಏನು ತೊಗೋತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಏನೋ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ನಾವು ಹೊರಟಿದ್ದು ಮಧುಗಿರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಫ್ರೆಂಡ್ಸ್. ಹೋಗಿದ್ವಿ, ಆದರೆ ಮತ್ತೆ ವಾಪಸ್ ಬರೋ ಹಾಗಾಯಿತು. ಯಾಕೆ ಹೇಳಿದ್ರೆ ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಅಲ್ಲಿಂದ ಗೌರಿಬಿದನೂರು ಮೇಲೆ ಹೋಗೋಣ ಅಂತಂದರು. ನಾನು ಡೈರೆಕ್ಟ್ ಹೋಗೋಣ ಅಂದೆ, ಒಂದು ಹಾಫ್ ಆನ್ ಅವರು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬೇಗನೆ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು, ನನಗೆ ಆ ಕಡೆ ಈ ಕಡೆ ಓಡಾಡೋದು ಅದೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್. ಹೋದರೆ ಒಂದು ಸಲ ಹೋಗಿದ ಮೇಲೆ ಅಲ್ಲಿ ಹತ್ಕೊಂಡು ಹೋಗ್ತಾ ಇರಬೇಕು. ಕೊನೆಗೂ ಹೊರಟ್ವಿ, ಅಂದರೆ ಸಿವಿಲ್ ಬಸ್ಸಲ್ಲಿ ಹೊರಟಿದ್ದು ನಾವು ಗೌರಿಬಿದನೂರ್ಗೆ ಹೋಗಿ. ಗೌರಿಬಿದನೂರಿಗೆ ಬಸ್ ಇಳಿದಿದ್ದ ತಕ್ಷಣ ನಮಗೆ ಗೌರ್ಮೆಂಟ್ ಬಸ್ ಸಿಗೋದಾ? ಬಸ್ ಇಳಿದ್ವಿ, ಇದನ್ನು ಗೌರಿಬಿದನೂರಲ್ಲಿ ಮಧುಗಿರಿಯಿಂದ ಹೋಗಿದ್ದು ಬಸ್ ಇಳಿದಿದ್ದ ತಕ್ಷಣವೇ ಪಟ್ ಅಂತ ನಮಗೆ ಗೌರ್ಮೆಂಟ್ ಬಸ್ ಅಲ್ಲೇ ನಿಂತಿತ್ತು. ಹೋಗ್ಬಿಟ್ಟು ಹತ್ಕೊಂಡು ಹೊರಟ್ವಿ ನಾವು. ಎಷ್ಟು ಬೇಗ ಹೋದ್ವಿ ಅಂದರೆ ಅಷ್ಟು ಬೇಗ. ಹಂಗೆ ಮಧುಗಿರಿ ಲ್ಯಾಂಡ್ ಹಾಕಿದ ತಕ್ಷಣವೇ ಫಿಶ್ ಟ್ಯಾಂಕ್ಗೆ ಹೊರಟೋದ್ವಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಅಂತೂ ಕೊಡಿಸಿ ಅಂತ ಹೇಳ್ಬಿಟ್ಟು ನಾನು ಹಿಂಸೆ ಮಾಡೋಕ್ಕೆ ಕೊಡಿಸಿದ್ರು. ಬಟ್ ಅವ್ರಿಗೂ ಇಷ್ಟ ಇತ್ತು ತೊಗೋಬೇಕು ಅಂತ, ಆದರೆ ಈಗ ತೊಗೋಬೇಕು ಅಂತ ಇರಲಿಲ್ಲ, ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ನಾನೇ ಹಿಂಸೆ ಮಾಡಿಬಿಟ್ಟು ಅವ್ರಿಗೆ ನಾನು ಕೊಡಿಸ್ಕೊಂಡೆ. ಯಾಕೆಂದರೆ ತುಂಬ ದಿನದಿಂದ ಆಸೆ ಇತ್ತು ನನಗೆ ಫಿಶನ್ನು ನಮ್ಮ ಮನೇಲಿ ಸಾಕಬೇಕು ಅಂತ. ಹಾಗಾಗಿ ಇಲ್ಲಂತೂ ಕಲರ್ ಫಿಶ್ಶು. ಒಂದು ಫಿಶ್ಶಿನ ರೇಟ್ ಕೇಳಿದ್ವಿ ಫ್ರೆಂಡ್ಸ್, ಅದ್ರದ್ದು ಫೋಟೋ ತೊಗೊಂಡಿಲ್ಲ ನಾನು. 3000 ಎಬೋ ಹೇಳ್ತಿದ್ದಾರೆ. ಅದು ವಾಸ್ತು ಮೀನು ಅಂತೆ. ಇವೆಲ್ಲವೂ ಒಂದರಲ್ಲೇ ಹಾಕೋಂಗಿಲ್ಲ. ನಾವು ತೊಗೊಂಡಿದ್ದು ಫಿಶ್ ಬಂದು ಫೈಟರ್ಸ್, ಅದು ಒಂದು ತೊಗೊಂಡೆ ಫಸ್ಟ್ಗೆ. ಆಮೇಲೆ ಒಂಥರ ಸ್ಕೈ ಬ್ಲೂ ಕಲರ್ ತೊಗೊಂಡೆ. ಅದಾದಮೇಲೆ ಇಲ್ಲಿದೆಯಲ್ಲ ಸ್ಕೈ ಬ್ಲೂ, ಅದನ್ನು ತೊಗೊಂಡೆ. ಅದಾದಮೇಲೆ ರೆಡ್ಡು ಮತ್ತು ಬ್ಲ್ಯಾಕು ತೊಗೊಂಡೆ. ಇನ್ನು ನೆಕ್ಸ್ಟ್ ನೈಟ್ ಬಂದು ನೈಟಲ್ಲೇ ನಾವು ಆಲ್ಟ್ ಆಗಿದ್ವಿ ಆಯಿತಾ. ನೆಕ್ಸ್ಟ್ ಡೇಗೆ ನಾವು ಬಂದಿದ್ದು. ಆವಾಗ ಫಿಶ್ಶು, ಫುಡ್ಡು, ಟ್ಯಾಂಕು ತೊಗೊಂಡ್ವಿ. ಒಂದು ಟ್ಯಾಂಕ್ ತೊಗೊಂಡು ಎಡ್ಬಟ್ ಮಾಡ್ಕೊಂಡಿದ್ವು ಅಂದರೆ ನಾವು ಇದೇನೆ ಟ್ಯಾಂಕ್ ತೊಗೊಂಡು ಬಂದ್ವಿ. ಆಮೇಲೆ ಇನ್ನೆರಡು ಫಿಶ್ ತೊಗೊಂಡ್ವಲ್ಲ, ಆವಾಗ ಏನು ಮಾಡಿದೆ ಅಂದರೆ ಆ ಟ್ಯಾಂಕ್ನ ಕೊಟ್ಬಿಟ್ಟು ಇನ್ನೊಂದಿದೆ ಫಿಶ್ ಟ್ಯಾಂಕು, ಒಂದೇ ಟ್ಯಾಂಕಲ್ಲಿ ಡಬಲ್ ಇದಿರೋದು. ಅದು 9000 ಅಲ್ಲ ಸರಿ 900 ಏನೋ ಹೇಳಿದ್ರು ನಮಗೆ ಕಾಸ್ಟು. ನಾನು ಫುಲ್ ಹೆವಿ ಆಗುತ್ತೆ, ಬೇಡ ಅಷ್ಟೊಂದು ರೇಟಿಂದು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಒಂದು ಚಿಕ್ಕ ಬೌಲಲ್ಲೇ ಹಾಕ್ಬಿಟ್ಟು ಇಡೋಣ, ಹೆಂಗಾರು ಅವು ದೊಡ್ಡವಾಗಲ್ವಂತೆ ಫ್ರೆಂಡ್ಸ್. ಇದು ಫೈಟರ್ಸ್ ಎಲ್ಲನೂ ದೊಡ್ಡವಾಗಲ್ವಂತೆ.
ಅದಕ್ಕೆ ನಾವು ಚಿಕ್ಕ ಬೌಲಲ್ಲೇ ಹಾಕ್ಬಿಟ್ಟಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆಮೇಲಿಂದ ಅದನ್ನು ಪ್ರೈಸ್ ಕೇಳಿದ್ರೆ ಅಲ್ಲಿದೆ ನೋಡಿ ಡಬಲ್ ಟ್ಯಾಂಕು, ಒಂದು ಸೈಡಲ್ಲಿ ಒಂದು ಫಿಶ್, ಇನ್ನೊಂದು ಸೈಡಲ್ಲಿ ಇನ್ನೊಂದು ಫಿಶ್. ಇದನ್ನು ಸದ್ಯಕ್ಕೆ ಪ್ಯಾಕ್ ಮಾಡಿಸ್ಕೊಂಡು ಹೋದ್ವಿ. ಮತ್ತೆ ನೈಟ್ ಬಂದ್ವಿ ನಾವು. ಬೌಲ್ನ ಕೊಟ್ಬಿಟ್ಟು ದೊಡ್ಡ ಬೌಲ್ ಒಂದು ತೊಗೊಂಡೋಗಿದ್ವಿ. ಈಗ ಆ ಬೌಲ್ನ ವಾಪಸ್ ಕೊಟ್ಬಿಟ್ಟು 2 ಫಿಶ್ ತೊಗೊಂಡು ಮತ್ತೆ ಡಬಲ್ ಟ್ಯಾಂಕ್ ಇರೋದು ತೊಗೊಂಡ್ವಿ. ಡಬಲ್ ಟ್ಯಾಂಕ್ ಇರೋದು ಪ್ರೈಸ್ ನಮಗೆ ಅಂದರೆ ಸ್ವಲ್ಪ. ಇಲ್ಲಿ ನಾವು ಬಂದಿದ್ದೆ ವಿಶಾಲ್ ಮಾರ್ಟ್ಗೆ ಫ್ರೆಂಡ್ಸ್. ವಿಶಾಲ್ ಮಾರ್ಟಲ್ಲಿ ಅಂದರೆ ಕಡಿಮೆ ಪ್ರೈಸ್ ಅಂದರೆ ಆಫರ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹೋದ ಸಲ ನಾನು ಬಂದಾಗ, ಇದು 2ನೇ ಟೈಮ್ ನಾನು ಬಂದಿರೋದು ಆ್ಯಕ್ಚುಲಿ. ಹೋದ ಸಲ ಬಂದಾಗ ತುಂಬಾ ಎಷ್ಟೊಂದು ವೆರೈಟಿ ನನಗಂತೂ ಇದೆಲ್ಲ ಒಂದು 10,000 ಇದ್ದಿದ್ರು ಪರ್ಚೇಸ್ ಮಾಡಿಬಿಡ್ತಿದ್ನೇನೋ ಹೋದ ಸಲ ಬಂದಾಗ. ಅಷ್ಟು ಖುಷಿಯಾಗಿತ್ತು. ಈ ಸಲ ಅಷ್ಟು ಚೆನ್ನಾಗಿ ಯಾವುದೂ ಇರಲಿಲ್ಲ ಫ್ರೆಂಡ್ಸ್. ಸ್ಲಿಪ್ಪರ್ಸ್ ಮೇಯ್ನು ನಮಗೆ ಬೇಕಿದ್ದು ಸ್ಲಿಪ್ಪರ್ಸ್ಗಳು, ಯಾಕಂದರೆ ನಮಗೆ ಇಲ್ಲೆಲ್ಲ ಸೈಜ್ ಸಿಗಲ್ಲ. ಹಾಗಾಗಿ ಅಲ್ಲಿ ಹೋದಾಗ ಸಿಗುತ್ತೆ. ಹೋದ ಸಲ ಸಿಕ್ಕಿತ್ತು ಚೆನ್ನಾಗಿ. ಈ ಸಲ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಆದರೂ ಒಂದು 3,000ದ್ದು ಪರ್ಚೇಸ್ ಮಾಡಿ ಮತ್ತೆ ಹೊರಟ್ವಿ ಬೆಂಗಳೂರಿಂದನ. ಅದು ಬೆಳಗ್ಗೆನೇ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಎಷ್ಟು ತಂಪಾಗಿತ್ತು ಅಂದರೆ ಫ್ರೆಂಡ್ಸ್. ಈಗ ನಾವು ಬೆಂಗಳೂರಿಂದ ಈಗ ಮನೆಗೆ ಬಂದ್ವಲ್ಲ, ಈಗ ತಿಂಡಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಟೈಮ್ ಬಂದು ನೋಡಿ 8:45 ಆಗಿದೆ. ಅದಕ್ಕೆ ಇವಾಗ ತಿಂಡಿ ತರೋದಕ್ಕೆ ಹೋಗಿದ್ದಾರೆ, ಏನಾದರೂ ತೊಗೊಬರ್ತೀನಿ ಅಂತ. ಈಗ ನಮ್ಮ ಮನೆಗೆ ನೀವು 3 ಮೆಂಬರ್ಸ್ ಬಂದಿದ್ದಾರೆ ಫ್ರೆಂಡ್ಸ್. ನನಗಂತೂ ಖುಷಿ ಆಗೋಯ್ತು ನೋಡಿ. ಇಲ್ಲಿ 3 ಜನ ಇದ್ದಾರೆ. ಫೈಟರ್ಸ್ ಎಲ್ಲರೂ ಸೌಕದಾಗಿದ್ದಾವೆ ಫ್ರೆಂಡ್ಸ್. ನನಗಂತೂ ಯಾವಾಗ ಇವನ್ನೆಲ್ಲ ಶಿಫ್ಟ್ ಮಾಡಿ ಅಂದರೆ ಅಕ್ವೇರಿಯಮ್ಗೆ ಸೇರಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನ ಅಂದರೆ ಇವತ್ತು ಅವನ್ನ ಅಕ್ವೇರಿಯಮ್ಗೆ ಹಾಕಬೇಕು. ಯಾಕೆಂದರೆ ಪಾಪ ಅವ್ರು ನಿನ್ನೆ ಬೆಳಗ್ಗೆ ನಮಗೆ ಕೊಟ್ಟಿರೋದವರು ಇವತ್ತು ಬೆಳಗ್ಗೆ 8:15 ಆದರೂ ನಮ್ಮ ಹತ್ರನೇ ಇದೆ. ಫುಡ್ ಹಾಕಿಲ್ಲ ಆಯಿತಾ, ಫುಡ್ಡೆಲ್ಲ ಕೊಟ್ಟಿದ್ದಾರೆ, ಹಾಕಬೇಕು. ಅದನ್ನು ನಮ್ಮ ಮನೆಗೆ ಹೋದ್ಮೇಲೆ ನಾನು ಚೇಂಜ್ ಮಾಡ್ತೀನಿ. ನಾನಂತೂ ಫುಲ್ ಸುಸ್ತಾಗಿ ಹೋಗಿದ್ದೀನಿ ಫ್ರೆಂಡ್ಸ್. ನಿಜ ಕೈಯೆಲ್ಲೂ ಫುಲ್ ನೋವು ಬಂತು ಇಲ್ಲೇ ಇಟ್ಕೊಂಡು. ಮತ್ತು ಏನೇನು ತೊಗೊಬಂದಿದ್ದೀನಿ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ. ಯಾಕಂದರೆ ನನ್ನ ಫೋನು ಚಾರ್ಜ್ ಹಾಕ್ಕೊಳ್ಳೋದಿದೆಯಲ್ಲ, ಅದಕ್ಕೋಸ್ಕರ. ಅಷ್ಟರಲ್ಲಿ ತಿಂಡಿ ಕೂಡ ತೊಗೊಬಂದರು. ಟೊಮೊಟೊ ಬಾತ್ ತೊಗೊಬಂದಿದ್ರು, ಮತ್ತು ಇಡ್ಲಿ ಚಟ್ನಿ ಅಂದರೆ ಹುಳ್ಳಿಕಾಳು ಚಟ್ನಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಇದು. ತಿಂದ್ಬಿಟ್ಟು ಅದನ್ನು ತಿಂಡಿ ತಿಂದ್ಬಿಟ್ಟು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದು ಬಂದು ಬೈ 1 get 1 2. ಮತ್ತು ಇದು ಆ್ಯಪಲ್ ಉಂಡಿ ಫ್ರೆಂಡ್ಸ್. ಇಲ್ಲಿ ಕಾಯಿನ ಹಾಕಿದ್ರೆ ನೋಟು ಎಲ್ಲ ಹಾಕ್ಬೋದು. ಈ ಕಡೆ ಸ್ಟಿಕ್ಕರ್ ತೆಗೆದ್ರೆ ಅಲ್ಲಿ ಓಪನ್ ಮಾಡಿ ತಕ್ಕೋಬೋದು. ಇದು ಡಬಲ್ ಟ್ಯಾಂಕ್ ಥರ, ಅಂದರೆ 2 ಇರುತ್ತೆ. 2 ಆ ಕಡೆ ಒಂದು ಈ ಕಡೆ ಒಂದು ಬಿಡ್ಬೋದು. ಮಧ್ಯ ಒಂದು ಗ್ಲಾಸ್ ಥರದ್ದಿರುತ್ತೆ. ಈ ಥರ ತೊಗೊಂಡೆ 2 ಬಿಡ್ಬೋದು ಅಂತ. ಆಮೇಲೆ ಇದು ಹಳಸಿನ ಹಣ್ಣಿನ ಹಪ್ಪಳ ಅಂತ ಕೊಟ್ಟರು. ನಮ್ಮ ಗಗನವ್ರು ಕೊಟ್ಟಿದ್ದಾರೆ ಹಪ್ಪಳ. ಇದು ಸ್ಲಿಪ್ಪರು ನಮ್ಮ ಮನೆಯವ್ರಿಗೆ ಡೈಲಿ ಯೂಸ್ಗೆ ಫ್ರೆಂಡ್ಸ್ ಅಷ್ಟೇ. ಇದು ಶೂ ನಂದು ಫ್ರೆಂಡ್ಸ್. ಫಿಶ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ಸಾರಿ ಫಿಶ್ಶು. ಆಮೇಲೆ ಮ್ಯಾಶ್ ಮಾಡೋದು ಫ್ರೆಂಡ್ಸ್. ಇದು ತುಂಬ ಗಟ್ಟಿ ಇದೆ ಇದು, ಅದಕ್ಕೆ ಇದು ನಾನು ತೊಗೊಂಡೆ. ಆಮೇಲೆ ಇದು ಆಯಿಲ್ ಹಾಕೋದು ನೋಡಿ, ಈ ಥರ ಹಿಂದಕ್ಕೆ ಎಳೆದ್ಬಿಟ್ಟು ಈ ಥರ ಹಾಕೋದು. ಚೆನ್ನಾಗಿದೆ. 1 ಲೀಟ್ರದು. ಅದನ್ನು 2 ತೊಗೊಬಿಟ್ಟಿದ್ದಾರೆ ನಮ್ಮ ಮನೆಯವರು. 2 ಇದೆ ಅದು. ಮತ್ತು ಇದು ಬೆಲ್ಟ್ ನಮ್ಮ ಮನೆಯವ್ರದ್ದು. ಅದಾದಮೇಲೆ ಇದು ಫ್ರೆಂಡ್ಸ್, ಇದು ಮುಚ್ಚೋದಕ್ಕೆ ಏನಾದರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದರ ಪ್ರೈಸ್ ಬಂದು ಎಷ್ಟಿದೆ ಅಂತ ಗೊತ್ತಾಗ್ತಾಯಿಲ್ಲ. ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟಿದೆಯೋ. ಇದು ಬಂದು 9900 ರೂಪೀಸ್ ಫ್ರೆಂಡ್ಸ್. ಆಮೇಲೆ ಸ್ಪೂನ್ಸ್ 2 ಸ್ಪೂನು. ಮತ್ತು ಇದೊಂದು ಟ್ರೇ ತಗೊಂಡೆ ಫ್ರೆಂಡ್ಸ್. ಇದು ಚೆನ್ನಾಗಿದೆಯಲ್ಲ. ಅದಾದಮೇಲೆ ನನ್ನ ಬ್ಯೂಟಿ ಕೇರ್ಗೆ ಇವೆರಡು ತೊಗೊಂಡೆ ಫ್ರೆಂಡ್ಸ್. ಇದು ನಿವ್ಯಾ ಸಾಫ್ಟು 700 ಎಬೋ ಇದೆ ಕಾಸ್ಟ್ ಬಂದು. ಡಿಸ್ಕೌಂಟಲ್ಲಿ ನನಗೆ 350ನೋ 380ನೋ ಹಾಕ್ಕೊಟ್ರಿದು. ತುಂಬ ಇರುತ್ತೆ, ಆದರೆ ನನಗೆ ಜಾಸ್ತಿ ದಿನ ಬರಲ್ಲ. ಮತ್ತು ಇದು ಫೇಸ್ ವಾಶ್ ಫ್ರೆಂಡ್ಸ್. ಇದೂ ಕಾಸ್ಟ್ಲಿನೇ ಇದೆ ಫ್ರೆಂಡ್ಸ್, 265 ಇದೆ.
ಇದರ ಟೋಟಲ್ ಬಿಲ್ ಬಂದು 3000 ಎಬೋ ಆಗಿದೆ ಫ್ರೆಂಡ್ಸ್ ನಮ್ಮದು. ಇಷ್ಟೇ ಫ್ರೆಂಡ್ಸ್ ಶಾಪಿಂಗ್ ಬಂದು. ಫ್ರೆಂಡ್ಸ್ 3 ಫಿಶ್ ಇದೆ. ಇದು ಬಂದು ಈ ಕಲರ್ ಇದೆ, ಸ್ಕೈ ಬ್ಲೂ, ರೆಡ್ಡು ಒಂಥರ ರೇಂಬೋ ಕಲರ್ ಥರ ಇದೆ. ಇದು ಬಂದು ಬ್ಲ್ಯಾಕಿ ಫ್ರೆಂಡ್ಸ್, ಫುಲ್ ಆ್ಯಕ್ಟಿವ್ ಮ್ಯಾನ್ ಇವನು. ಇನ್ನೊಬ್ರು ಇದ್ದಾರೆ ಚೆರ್ರಿ ಅಂತ ಇಕ್ಬಿಟ್ಟಳೆ ನಮ್ಮ ತ್ರಿಷಿಕಾ ಹೆಸರೋದಕ್ಕೆ, ಫುಲ್ ರೆಡ್. ನನಗೆ ಈ ಕಲರ್ ತುಂಬ ಇಷ್ಟ ಆಗೋಯ್ತು ಫ್ರೆಂಡ್ಸ್. ಇದು ಆದರೆ ಗಲೀಜು ಜಾಸ್ತಿ ಮಾಡ್ಕೊಂಡೈತಲ್ಲ ನೀರಲ್ಲಿ. ಈಗ ಇದಕ್ಕೆ ಫಿಲ್ಟರ್ ವಾಟರ್ ಹಾಕಿದ್ದೀವಿ ಫ್ರೆಂಡ್ಸ್. ಇಷ್ಟು ಅರ್ಧಕ್ಕೆ ಹಾಕಿದ್ದೀವಿ, ಇನ್ನು ಅರ್ಧ ಅದು ಅವ್ರು ಕೊಟ್ಟಿದ್ದಾರಲ್ಲ ನೀರು, ಅದೇ ನೀರನ್ನೇ ಸೇರಿಸ್ಬೇಕಂತೆ. ಅದಕ್ಕೆ ಅರ್ಧ ಬರಲ್ಲ, ಒಂದು ಸ್ವಲ್ಪ ಒಂದು ಕಾಲು ಭಾಗ ಬರುತ್ತೆ. ಅದರಲ್ಲಿ ಟ್ರೀ ಎಲ್ಲ ಇದೆ ಫ್ರೆಂಡ್ಸ್, ಸಕ್ಕದಾಗಿ ಕಾಣ್ತಿದೆ. ಫಿಶ್ ಬಿಟ್ಟಾಗ ನೋಡ್ಬೇಕು ಹೆಂಗೆ ಕಾಣುತ್ತೆ ಅಂತ. ಕೈಯಾಗಿ ಹಿಡ್ಕೋತಿದ್ಯಾ? ಎಲ್ಲಾದರೂ ಉದುರಿಸ್ಬಿಟ್ಟಿಯಾ? ಓ ಮೈ ಗಾಡ್. ಹಾಯ್ ಚೆರ್ರಿ. ಇವಳು ಚೆರ್ರಿ ಫ್ರೆಂಡ್ಸ್. ಇದು ತ್ರಿಷಿಕಾ ಇಟ್ಟಿರೋ ಹೆಸರು ಇದು ಚೆರ್ರಿ ಅಂತ. ಆದರೆ ನಾನು ಎಲ್ಲರಿಗೂ ಫೈಟರ್ಸ್ ಅಂತ ಕರಿತೀನಿ, ಯಾಕಂದರೆ ಒಂದಲ್ಲ ಎರಡಲ್ಲ ಅಂತ 3 ಇದ್ದಾವೆ. 2ಕ್ಕಾದರೆ 2 ಹೆಸರು ಇಡ್ಬೋದಿತ್ತು, 3ಕ್ಕೂ ಹೆಸರು ಇಡೋಕ್ಕಾಗಲ್ಲ, ಅದಕ್ಕೆ ಫೈಟರ್ಸ್ ಅಂತ ಇಟ್ಬಿಡೋದು. ಅದಕ್ಕೆ ಚೆನ್ನಾಗಿದೆ ಅಲ್ವರ ಇದು ಫಿಶ್ ಟ್ಯಾಂಕ್. ಇದು 418 ಫಿಶ್ ಟ್ಯಾಂಕ್. ಇನ್ನೊಂದು ಹಾಕು. ಬ್ಲ್ಯಾಕಿ ಹಾಕು, ಬ್ಲ್ಯಾಕಿ. ಹಾಯ್ ಚೆರ್ರಿ, ಬರೀಲಿ. ನೀರು ಚೆನ್ನಾಗಿತ್ತು ಅದು. ಬ್ಲ್ಯಾಕಿ ಫ್ರೆಂಡ್ಸ್ ದೊಡ್ಡದಾಗಿ ಕಾಣ್ತಾನೆ, ಬಟ್ ಅವನು ಅದೇ ಸೈಜೇ ಇರೋದು ನೋಡಿ. ಹಾಯ್, ಇಲ್ಲಿದ್ದೀನ ನಾನು. ಫೋರ್ಸ್ ಬೇರೆ ಕೊಡ್ತಿದ್ದಾನೆ ಅವನು. ಫ್ರೆಂಡ್ಸ್ ನೋಡಿ ಫುಡ್ ಹಿಂಗಿದೆ, ಕಾಣ್ತಾನೆ ಇಲ್ಲ. ಈ ಥರ ಸಾಸಿವೆಗಿನ್ನ ಕಡಿಮೆ ಇದೆ ಫ್ರೆಂಡ್ಸ್ ಅದು. ಪಾಪ ಅಷ್ಟಕ್ಕೆ 4 ಹಾಕ್ಬೇಕಂತೆ. 4 ಹಾಕಿನ ಜಾಸ್ತಿನೇ ಇರುತ್ತೆ. ಬಾ ರೋಮಿಯೋ, ನಿನಗೆ ಫಸ್ಟ್ ಹಾಕಿದ್ದೀನಿ. ಹಾಯ್, ತಿಂತಿದ್ದಾನೆ. ಹಾಯ್ ಬ್ಲ್ಯಾಕಿ, ಬರೀ ಫುಡ್ಡು. ರೋಮಿಯೋ ಜಾಸ್ತಿ ಹೊಟ್ಟೆ ಹಶ್ವ. ಡೇ ಫುಲ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ